ಒಂದು ವೇಳೆ ನೀವು ಮೊಬೈಲ್ ಆ್ಯಪ್ ಮುಖಾಂತರ ನೀವು ಒಂದು ಹುಡುಕ್ತಿದ್ದೀರಾ ಅಂತಂದ್ರೆ ಫಸ್ಟ್ ರೂಲ್ ನೀವು ತಲೆ ಹಿಡ್ಕೊಳ್ಳಿ, ನೋ ಫೋಟೋ, ನೋ ವಿಡಿಯೋ, ನೋ ಟ್ರಸ್ಟ್. ಫೋಟೋ ಇಲ್ಲ ಅಂತಂದ್ರೆ, ವಿಡಿಯೋ ಇಲ್ಲ ಅಂತಂದ್ರೆ ನೀವು ಅದರ ಬಗ್ಗೆ ನೀವು ಗಮನನೇ ಹರಿಸ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಅದೊಂದು ಟ್ರ್ಯಾಪ್ಸ್ ಆಗಿರ್ಬೋದು. ನಿಮಗೆ ಮೊಬೈಲ್ ಆ್ಯಪ್ನಲ್ಲಿ ನೋಡಿದ ಮನೆ ಹುಡುಕಿಕೊಂಡು ಹೋಗುವ ಮೊದಲು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯಾ, ಅದರ ಅಡ್ರೆಸ್ ಎಲ್ಲ ಸರಿ ಇದೆಯಾ, ಮನೆಯ ಎಲ್ಲ ಫೋಟೋ ಇದೆಯಾ, ಎಲ್ಲ ವಿಡಿಯೋ ಇದೆಯಾ ಅನ್ನೋದು ಫಸ್ಟ್ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಾಂತಂದ್ರೆ ಸುಮ್ಮನೆ ಹಾಗೆ ಹೋಗ್ತೀರಂತಂದ್ರೆ ನಿಮ್ಮ ಟೈಮ್ ವೇಸ್ಟ್, ಮನಿ ವೇಸ್ಟ್, ಎಲ್ಲ ವೇಸ್ಟ್. ಇನ್ನೊಂದು ಮುಖ್ಯ ವಿಷಯ ಅಂತಂತಂದ್ರೆ ಟೂಲೆಟ್ ಅಂತ ಇರ್ತದೆ, ಅದು ಜಸ್ಟ್ ಯಾವುದೋ ಒಂದು ಫೋಟೋ ಹಾಕಿರ್ತಾರೆ, ಅಂಥವನ್ನ ಸ್ಕ್ರೋಲ್ ಮಾಡಿಬಿಡಿ. ಯಾಕಂತಂದ್ರೆ ಅದು ಹೇಗಿರ್ತದೆ ಅಂದ್ರೆ ಯಾರೇ ಸಹ ಗೊತ್ತಿರ್ತದೆ. ಒಂದು ವೇಳೆ ನಿಜವಾಗಿ ಸಹ ಆ ಮನೆ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಎಲ್ಲ ವಿಡಿಯೋ ತೆಗೆದು ಫೋಟೋ ಹಾಕಿರ್ತಾರೆ. ಅದನ್ನ ನೀವು ಹುಡುಕಿಕೊಂಡು ಹೋಗ್ಬೋದು. ಅಂದ್ರೆ ಓನರ್ಗೆ ಫೋನ್ ಮಾಡಿ ಎಲ್ಲ ಅಡ್ರೆಸ್ ಎಲ್ಲ ಕೇಳಿ ಹೋಗ್ಬೋದು. ಅದು ಕೂಡ ನಿಮ್ಗೆ ಪ್ರಾಪರ್ ನಿಮಗೆ ಕಮ್ಯುನಿಕೇಶನ್ ಸಿಕ್ಕಿದ್ರೆ ಮಾತ್ರ ಅದರ ಹಿಂದೆ ಹೋಗಿ, ಇಲ್ಲಾಂದ್ರೆ ಬೇಡ. ಈ ವಿಡಿಯೋದಲ್ಲಿ ಈ ಇನ್ಫಾರ್ಮೇಶನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡೋದ್ರಿಂದ ಎಲ್ಲ ಅಪ್ಡೇಟ್ಗಳು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಸಿಗ್ತವೆ. ಹಾಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸ್ಕ್ಯಾಮ್ ಮತ್ತು ಮೋಸದ ಲಿಸ್ಟಿಂಗ್ಗಳಿಂದ ಹೇಗೆ ಬಚಾವ್ ಆಗಬೇಕು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ.